ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕರಿಯರ್ ಪಲ್ಸ್. ಕರ್ನಾಟಕ ಹೈಕೋರ್ಟ್ನಿಂದ ಒಂದು ಬಿಗ್ ಅಫಿಷಿಯಲ್ ನೋಟಿಫಿಕೇಶನ್ ಹೊರಬಿದ್ದಿದೆ. ಹೌದು, ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ಖಾಲಿ ಇರುವ ವಿವಿಧ ಡಿಪಾರ್ಟ್ಮೆಂಟ್ಗಳಲ್ಲಿ ಒಟ್ಟು 219 ಹುದ್ದೆಗಳಿಗೆ ಒಂದು ರಿವೈಸ್ಡ್ ಅಧಿಸೂಚನೆಯನ್ನು ಜುಲೈ 2, 2026ರಂದು ಅಫಿಷಿಯಲ್ ಆಗಿ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಮೇನ್ ಆಗಿ ಅಸಿಸ್ಟೆಂಟ್ ಕೋರ್ಟ್ ಸೆಕ್ರೆಟರಿ, ಡೇಟಾ ಎಂಟ್ರಿ ಅಸಿಸ್ಟೆಂಟ್ ಮತ್ತು ಗ್ರೂಪ್ ಡಿ ವೃಂದದ ಪೋಸ್ಟ್ಗಳು ಸೇರಿವೆ. ಅಂದಹಾಗೆ ನಿಮ್ಮಲ್ಲಿ ಎಷ್ಟು ಜನ ಹೈಕೋರ್ಟ್ ಜಾಬ್ಗಾಗಿ ವೇಟ್ ಮಾಡ್ತಾ ಇದ್ದೀರಿ ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ಗೌರ್ಮೆಂಟ್ ಜಾಬ್ಗಾಗಿ ವೇಟ್ ಮಾಡ್ತಾ ಇದ್ದೀರೋ ಅವರಿಗೆಲ್ಲ ಒಂದು ಗ್ರೇಟ್ ಅಪಾರ್ಚುನಿಟಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಎಲಿಜಿಬಿಲಿಟಿ, ಏಜ್ ಲಿಮಿಟ್, ಲಾಸ್ಟ್ ಡೇಟ್ನ ಕಂಪ್ಲೀಟ್ ಡೀಟೇಲ್ಸನ್ನು ಒನ್ ಬೈ ಒನ್ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲಿಗೆ ನಾವು ನೋಟಿಫಿಕೇಷನ್ನ ಒಂದು ಕ್ವಿಕ್ ಓವರ್ವ್ಯೂ ನೋಡಿಬಿಡೋಣ. ಈ ಇಡೀ ನೇಮಕಾತಿಯಲ್ಲಿ ಟೋಟಲ್ ಆಗಿ ಒಟ್ಟು 3 ಮೇಜರ್ ಕ್ಯಾಟಗರಿಯಲ್ಲಿ ಹುದ್ದೆಗಳನ್ನು ಡಿವೈಡ್ ಮಾಡಿದ್ದಾರೆ. ಒಟ್ಟು 219 ಪೋಸ್ಟ್ಗಳಿದ್ದು ಅವುಗಳಲ್ಲಿ ಮೊದಲನೇದಾಗಿ ಅಸಿಸ್ಟೆಂಟ್ ಕೋರ್ಟ್ ಸೆಕ್ರೆಟರಿ ಅಥವಾ ACS ಹುದ್ದೆಗಳು ಬರುತ್ತವೆ. ಇದಕ್ಕೆ ಒಟ್ಟು 85 ಹುದ್ದೆಗಳಿವೆ. ಇನ್ನು ಸೆಕೆಂಡ್ ಕ್ಯಾಟಗರಿಯಲ್ಲಿ ಡೇಟಾ ಎಂಟ್ರಿ ಅಸಿಸ್ಟೆಂಟ್ ಹುದ್ದೆಗಳು ಬರುತ್ತವೆ. ಇದಕ್ಕೆ ಟೋಟಲ್ 28 ಸೀಟ್ಗಳನ್ನು ಕರೆಯಲಾಗಿದೆ. ಮತ್ತು ಥರ್ಡ್ ಕ್ಯಾಟಗರಿಯಲ್ಲಿ ಗ್ರೂಪ್ ಡಿ ಹುದ್ದೆಗಳಿದ್ದು ಇದಕ್ಕೆ ಭಾರಿ ಪ್ರಮಾಣದ ಅಂದರೆ ಒಟ್ಟು 106 ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಈ ಅಫಿಷಿಯಲ್ ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಅಫಿಷಿಯಲ್ ವೆಬ್ಸೈಟ್ ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೋಬಹುದು. ಆ್ಯಕ್ಚುಲಿ ಈ ಹುದ್ದೆಗಳಿಗೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಆಲ್ರೆಡಿ ಅಪ್ಲಿಕೇಶನ್ ಕರೆಯಲಾಗಿತ್ತು. ಆದರೆ ಈಗ ಮತ್ತೆ ರಿವೈಸ್ಡ್ ನೋಟಿಫಿಕೇಷನನ್ನು ಹೊರಡಿಸಿದ್ದಾರೆ. ಏಕೆಂದರೆ ಪರಿಶಿಷ್ಟ ಜಾತಿ ಅಂದರೆ SC ಕಮ್ಯುನಿಟಿಯ ಅಭ್ಯರ್ಥಿಗಳಿಗೆ ಒಳ ಮೀಸಲಾತಿಯನ್ನು ಜಾರಿಗೊಳಿಸಲಾಗಿದೆ. ಈ ಒಳ ಮೀಸಲಾತಿಯಲ್ಲಿ ಕ್ಯಾಟಗರಿ A, B ಮತ್ತು C ಅಂತ ಕ್ಲಾಸಿಫಿಕೇಷನ್ ಮಾಡಿ ಸೀಟುಗಳನ್ನು ಹಂಚಿಕೆ ಮಾಡಬೇಕಾಗಿರೋದ್ರಿಂದ ಹೈಕೋರ್ಟ್ ಈ ಹೊಸ ನೋಟಿಫಿಕೇಷನ್ನ ರಿಲೀಸ್ ಮಾಡಿದೆ. ಈಗ ಆಲ್ರೆಡಿ ಅಪ್ಲೈ ಮಾಡಿರೋರಿಗೆ ಒಂದು ಬಿಗ್ ಇಂಟಿಮೇಷನ್ ಅಥವಾ ಇಂಪಾರ್ಟೆಂಟ್ ಅಲರ್ಟ್ ಇದೆ. ಯಾರೆಲ್ಲ ಹಳೆ ನೋಟಿಫಿಕೇಷನ್ ಅನ್ವಯ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದೀರೋ ಅವರು ಯಾರು ಮತ್ತೆ ಹೊಸದಾಗಿ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ಯಾವುದೇ ಫೀಸನ್ನು ಕೂಡ ಮತ್ತೆ ಪಾವತಿಸಬೇಕಾಗಿಲ್ಲ. ಆದರೆ ಇಲ್ಲಿ 2 ಇಂಪಾರ್ಟೆಂಟ್ ಕಂಡೀಷನ್ಗಳಿವೆ. ಮೊದಲನೇದಾಗಿ SC ರಿಸರ್ವೇಷನ್ ಕ್ಲೇಮ್ ಮಾಡಿರೋ ಅಭ್ಯರ್ಥಿಗಳು ತಮ್ಮ ಇಂಟರ್ನಲ್ ರಿಸರ್ವೇಷನ್ ಕ್ಯಾಟಗರಿ ಅಂದರೆ A, B ಅಥವಾ C ಅಂತ ಮೆನ್ಷನ್ ಮಾಡಿ ತಮ್ಮ ಜಾತಿಯ ಪ್ರಮಾಣ ಪತ್ರವನ್ನು ವೆಬ್ಸೈಟ್ನಲ್ಲಿ ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕು. ಮತ್ತು ಸೆಕೆಂಡ್ ಪಾಯಿಂಟ್ ಅಂದರೆ ಗ್ರೂಪ್ ಡಿ ಅಭ್ಯರ್ಥಿಗಳು ತಮ್ಮ SSLCಗಿಂತ ಹೆಚ್ಚಿನ ವಿದ್ಯಾರ್ಹತೆ ಹೊಂದಿದರೆ ಅದನ್ನು ಮುಚ್ಚಿಡದೆ ಕಡ್ಡಾಯವಾಗಿ ನಮೂದಿಸಬೇಕು. ಇಲ್ಲದಿದ್ದರೆ ನಿಮ್ಮ ಮೇಲೆ ಲೀಗಲ್ ಆ್ಯಕ್ಷನ್ ಆಗುತ್ತೆ. ಈ ರೂಲ್ಸನ್ನು ಮಾತ್ರ ಮಿಸ್ ಮಾಡದೆ ಫಾಲೋ ಮಾಡಿ. ಈಗ ನಮ್ಮ ಮೊದಲನೇ ಕ್ಯಾಟಗರಿ ಹುದ್ದೆ ಅಂದರೆ ಅಸಿಸ್ಟೆಂಟ್ ಕೋರ್ಟ್ ಸೆಕ್ರೆಟರಿ ಅಥವಾ ACS ಈ ಪೋಸ್ಟ್ಗೆ ಟೋಟಲ್ ಆಗಿ ಒಟ್ಟು 85 ಹುದ್ದೆಗಳ ನೇಮಕಾತಿ ನಡೀತಾ ಇದೆ. ಈ 85 ಹುದ್ದೆಗಳನ್ನು ಹೈಕೋರ್ಟ್ 2 ಭಾಗವಾಗಿ ಡಿವೈಡ್ ಮಾಡಿದೆ. ಅದರಲ್ಲಿ ಮೊದಲನೇದು ಉಳಿಕೆ ಮೂಲ ವೃಂದ ಅಂದರೆ RPC ಅಡಿಯಲ್ಲಿ ಒಟ್ಟು 73 ಪೋಸ್ಟ್ಗಳು ಬರುತ್ತೆ. ಇನ್ನುಳಿದ 12 ಹುದ್ದೆಗಳನ್ನು ಕಲ್ಯಾಣ ಕರ್ನಾಟಕ ರೀಜನ್ ಅಂದರೆ KKR ಅಭ್ಯರ್ಥಿಗಳಿಗಾಗಿ ಮೀಸಲಿಡಲಾಗಿದೆ. ಆಯಾ ಭಾಗದ ಅಭ್ಯರ್ಥಿಗಳು ಇದಕ್ಕೆ ಅಪ್ಲೈ ಮಾಡಲು ಎಲಿಜಿಬಲ್ ಇರ್ತಾರೆ. ಈಗ ಈ 73 RPC ಹುದ್ದೆಗಳು ಯಾವ ಕ್ಯಾಟಗರಿಗೆ ಎಷ್ಟೆಷ್ಟಿದೆ ಅನ್ನೋ ವರ್ಗೀಕರಣವನ್ನು ಡೀಟೇಲ್ ಆಗಿ ನೋಡೋಣ. ಇಲ್ಲಿ ಜನರಲ್ ಮೆರಿಟ್ ಅಭ್ಯರ್ಥಿಗೆ 35 ಸೀಟ್ಗಳು, ಇನ್ನು SC ಅಭ್ಯರ್ಥಿಗಳಿಗೆ 11 ಹುದ್ದೆಗಳು, ಒಳ ಮೀಸಲಾತಿಯಂತೆ SCAಗೆ 4, SCBಗೆ 3, SCCಗೆ 3 ಹಾಗೂ 1 ಬ್ಯಾಕ್ಲಾಗ್ ಹುದ್ದೆ ಇರಲಿದೆ. ಹಾಗೆಯೇ ಪರಿಶಿಷ್ಟ ಪಂಗಡ ಅಂದರೆ ST ಅಭ್ಯರ್ಥಿಗಳಿಗೆ 2 ಹುದ್ದೆಗಳು, ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 3 ಹುದ್ದೆಗಳು, 2A ಕ್ಯಾಟಗರಿಯವರಿಗೆ 13 ಹುದ್ದೆಗಳು, 2Bಗೆ 2, 3Aಗೆ 3 ಮತ್ತು 3B ಅಭ್ಯರ್ಥಿಗಳಿಗೆ 4 ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದ ಅಸಿಸ್ಟೆಂಟ್ ಕೋರ್ಟ್ ಸೆಕ್ರೆಟರಿ ಹುದ್ದೆಗಳ ರೋಸ್ಟರನ್ನು ಕೂಡ ಒಂದು ಸಾರಿ ಚೆಕ್ ಮಾಡಿಬಿಡೋಣ. ಕಲ್ಯಾಣ ಕರ್ನಾಟಕ ರೀಜನ್ಗೆ ಟೋಟಲ್ ಆಗಿ 12 ಹುದ್ದೆಗಳಿದ್ದು ಜನರಲ್ ಮೆರಿಟ್ ಅಡಿಯಲ್ಲಿ 3 ಪೋಸ್ಟ್ಗಳು, SC ಕ್ಯಾಟಗರಿಗೆ 3 ಹುದ್ದೆಗಳು, ಇನ್ನುಳಿದಂತೆ ST ಅಭ್ಯರ್ಥಿಗಳಿಗೆ 1 ಹುದ್ದೆ, ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ 1 ಹುದ್ದೆ, ಪ್ರವರ್ಗ 2Aಗೆ 1, 2Bಗೆ 1, 3Aಗೆ 1 ಮತ್ತು 3B ಅಭ್ಯರ್ಥಿಗಳಿಗೂ ಕೂಡ ತಲಾ 1 ಹುದ್ದೆಯನ್ನು ಅಫಿಷಿಯಲ್ ಆಗಿ ರಿಸರ್ವ್ ಮಾಡಲಾಗಿದೆ. ಈಗ ತುಂಬಾ ಇಂಪಾರ್ಟೆಂಟ್ ಆದ ವಿಷಯ,
ಈ ಪೋಸ್ಟ್ಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ನೀವು ಯಾವುದೇ ಮಾನ್ಯತೆ ಪಡೆದ ಯೂನಿವರ್ಸಿಟಿಯಿಂದ ಒಂದು ಬ್ಯಾಚುಲರ್ ಡಿಗ್ರಿ ಅಂದರೆ ಪದವಿ ಪಾಸ್ ಮಾಡಿರಬೇಕು. ಇದರ ಜೊತೆಗೆ ಸೆಕೆಂಡ್ ಕಂಡೀಷನ್ ಏನಪ್ಪ ಅಂದರೆ ನೀವು ಇಂಗ್ಲೀಷ್ನ ಶೀಘ್ರಲಿಪಿ ಅಂದರೆ ಶಾರ್ಟ್ ಹ್ಯಾಂಡ್ನಲ್ಲಿ ಸೀನಿಯರ್ ಗ್ರೇಡ್ ಅಥವಾ ಪ್ರೊಫಿಷಿಯನ್ಸಿ ಎಕ್ಸಾಮ್ ಪಾಸ್ ಮಾಡಿರಬೇಕು. ಹಾಗೂ ಇಂಗ್ಲೀಷ್ ಟೈಪಿಂಗ್ನಲ್ಲಿಯೂ ಕೂಡ ಸೀನಿಯರ್ ಗ್ರೇಡ್ ಮುಗಿಸಿರಬೇಕು. ಅಥವಾ ನೀವು ಇಂಗ್ಲೀಷ್ ಮೀಡಿಯಂನಲ್ಲಿ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಮುಗಿಸಿದ್ರೂ ಎಲಿಜಿಬಲ್ ಆಗ್ತೀರಾ. ಕನಿಷ್ಠ 3 ತಿಂಗಳ ಕಂಪ್ಯೂಟರ್ ಬೇಸಿಕ್ಸ್ ಕೋರ್ಸ್ ಮುಗಿಸಿರೋ ಸರ್ಟಿಫಿಕೇಟ್ ಕೂಡ ಕಡ್ಡಾಯವಾಗಿ ನಿಮ್ಮ ಹತ್ರ ಇರಲೇಬೇಕು. ಈಗ ಏಜ್ ಲಿಮಿಟನ್ನು ನೋಡೋದಾದರೆ ನಿಮಗೆ ಈ ಹುದ್ದೆಗಳಿಗೆ ಅಪ್ಲೈ ಮಾಡಲು ಕನಿಷ್ಠ 18 ವರ್ಷ ತುಂಬಿರಬೇಕು. ಇನ್ನು ಗರಿಷ್ಠ ವಯೋಮಿತಿ ಬಂದು ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ 40 ವರ್ಷ, OBC ಅಭ್ಯರ್ಥಿಗಳಿಗೆ 43 ವರ್ಷ, SC ST ಹಾಗೂ ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 45 ವರ್ಷಗಳವರೆಗೆ ಅವಕಾಶ ಸಿಗಲಿದೆ. ಇನ್ನು ವೇತನ ಶ್ರೇಣಿಯನ್ನು ನೋಡೋದಾದರೆ ಇದು ಲೆವೆಲ್ 7ರ ಸ್ಯಾಲ್ರಿ ಸ್ಕೇಲ್ ಆಗಿದ್ದು ಬೇಸಿಕ್ ಪೇ 44,900 ರೂಪಾಯಿಂದ ಸ್ಟಾರ್ಟ್ ಆಗಿ 1,42,400 ರೂಪಾಯಿವರೆಗೆ ಕೂಡ ಇರುತ್ತೆ. ಇದರ ಜೊತೆಗೆ ಗೌರ್ಮೆಂಟ್ ಅಲೋವೆನ್ಸ್ ಕೂಡ ಸಿಗಲಿದೆ. ಹಾಗಾದರೆ ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ ಅಂತ ಈಗ ನೋಡೋಣ. ಇಲ್ಲಿ ಯಾವುದೇ ರಿಟರ್ನ್ ಎಕ್ಸಾಮ್ ಇರೋದಿಲ್ಲ, ಬದಲಿಗೆ ಶಾರ್ಟ್ ಹ್ಯಾಂಡ್ ಟೆಸ್ಟ್ ಇರುತ್ತೆ. ನಿಮಗೆ ನಿಮಿಷಕ್ಕೆ 120 ಪದಗಳಂತೆ ಒಟ್ಟು 5 ನಿಮಿಷಗಳ ಕಾಲ 600 ಪದಗಳ ಡಿಕ್ಟೇಷನನ್ನು ನೀಡಲಾಗುತ್ತೆ. ಅದನ್ನು ನೀವು 45 ನಿಮಿಷಗಳಲ್ಲಿ ಕಂಪ್ಯೂಟರ್ನಲ್ಲಿ ಟ್ರಾನ್ಸ್ಕ್ರೈಬ್ ಮಾಡಬೇಕು. ಅದಕ್ಕೆ 100 ಅಂಕಗಳು ಇರುತ್ತೆ. ಇದರಲ್ಲಿ ಪಾಸ್ ಆದವರನ್ನು ಒಂದು ಹುದ್ದೆಗೆ 5 ಅಭ್ಯರ್ಥಿಗಳಂತೆ ಇಂಟರ್ವ್ಯೂಗೆ ಕರೆಯಲಾಗುತ್ತೆ. ಇಂಟರ್ವ್ಯೂಗೆ 20 ಅಂಕಗಳು ಇರುತ್ತೆ. ಟೋಟಲ್ ಆಗಿ 120 ಅಂಕಗಳಲ್ಲಿ ನೀವು ಪಡೆಯುವ ಮೆರಿಟ್ ಆಧಾರದ ಮೇಲೆ ಸೆಲೆಕ್ಷನ್ ನಡೆಯುತ್ತೆ. ಈ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅಪ್ಲೈ ಮಾಡಲು ಕೊನೆಯ ದಿನಾಂಕ ಜುಲೈ 30, 2026. ಓಕೆ, ಈಗ ನೆಕ್ಸ್ಟ್ 2ನೇ ಕೆಟಗರಿಯ ಹುದ್ದೆಗಳನ್ನು ನೋಡೋಣ. ಅದು ದತ್ತಾಂಶ ನಮೂದು ಸಹಾಯಕರು ಅಥವಾ ಡೇಟಾ ಎಂಟ್ರಿ ಅಸಿಸ್ಟೆಂಟ್. ಈ ಡೇಟಾ ಎಂಟ್ರಿ ಅಸಿಸ್ಟೆಂಟ್ ಕೆಟಗರಿಯಲ್ಲಿ ಹೈಕೋರ್ಟ್ ಒಟ್ಟು 28 ಹುದ್ದೆಗಳ ನೇಮಕಾತಿಯನ್ನು ಮಾಡಿಕೊಳ್ತಾ ಇದೆ. ಇದನ್ನು ಕೂಡ RPC ಹಾಗೂ KKR ವಲಯಗಳಿಗೆ ಡಿವೈಡ್ ಮಾಡಲಾಗಿದೆ. ಇದರಲ್ಲಿ RPC ಅಡಿಯಲ್ಲಿ 21 ಪೋಸ್ಟ್ಗಳಿದ್ದರೆ ಇನ್ನು ಕಲ್ಯಾಣ ಕರ್ನಾಟಕ ಭಾಗದ ಲೋಕಲ್ ಕ್ಯಾಡರ್ ಅಭ್ಯರ್ಥಿಗಳಿಗೆ 7 ಹುದ್ದೆಗಳನ್ನು ಅಲೋಕೇಟ್ ಮಾಡಲಾಗಿದೆ. ಈ ಡೇಟಾ ಎಂಟ್ರಿ ಅಸಿಸ್ಟೆಂಟ್ ಹುದ್ದೆಗಳ ಕ್ಯಾಟಗರಿ ವೈಸ್ ಡಿಸ್ಟ್ರಿಬ್ಯೂಷನನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು. ಈಗ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬೇಕಾದಂಥ ಎಜುಕೇಷನ್ ಕ್ವಾಲಿಫಿಕೇಷನನ್ನು ನೋಡೋಣ. ಈ ಪೋಸ್ಟ್ಗೆ ಅಪ್ಲೈ ಮಾಡಬೇಕು ಅಂದರೆ ನೀವು ಯಾವುದೇ ಮಾನ್ಯತೆ ಪಡೆದ ಯೂನಿವರ್ಸಿಟಿಯಿಂದ ಒಂದು ಡಿಗ್ರಿ ಪಾಸ್ ಮಾಡಿರಲೇಬೇಕು. ಇಲ್ಲಿ ಒಂದು ಕಂಡೀಷನ್ ಇದೆ. ಅದೇನಪ್ಪ ಅಂದರೆ ಜನರಲ್ ಮತ್ತು OBC ಅಭ್ಯರ್ಥಿಗಳು ತಮ್ಮ ಡಿಗ್ರಿಯಲ್ಲಿ ಕನಿಷ್ಠ 55% ಅಗ್ರಿಗೇಟ್ ಮಾರ್ಕ್ಸ್ ತೆಗೆದುಕೊಂಡಿರಬೇಕು. ಅದೇ SC ST ಅಭ್ಯರ್ಥಿಗಳಾದರೆ ಕನಿಷ್ಠ 50% ಅಂಕಗಳೊಂದಿಗೆ ಪಾಸ್ ಆಗಿದ್ದರೂ ನಡೆಯುತ್ತೆ. ಇದರ ಜೊತೆಗೆ ನೀವು ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಭಾಷೆಗಳ ಟೈಪಿಂಗ್ನಲ್ಲಿಯೂ ಸೀನಿಯರ್ ಗ್ರೇಡ್ ಎಕ್ಸಾಮ್ ಪಾಸ್ ಮಾಡಿರಲೇಬೇಕು ಮತ್ತು ಕಂಪ್ಯೂಟರ್ ಆಪರೇಷನ್ ಬೇಸಿಕ್ ನಾಲೆಜ್ ಕಡ್ಡಾಯವಾಗಿ ಇರಲೇಬೇಕು. ಇನ್ನು ಏಜ್ ಲಿಮಿಟ್ ನೋಡೋದಾದರೆ ಕನಿಷ್ಠ ವಯಸ್ಸು 18 ವರ್ಷ ತುಂಬಿರಬೇಕು. ಗರಿಷ್ಠ ವಯಸ್ಸು GMಗೆ 40 ವರ್ಷ, OBCಗೆ 43 ವರ್ಷ ಹಾಗೂ SC ST ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 45 ವರ್ಷಗಳವರೆಗೆ ಅವಕಾಶವಿರುತ್ತೆ. ಇನ್ನು ಸ್ಯಾಲ್ರಿ ಪ್ಯಾಕೇಜನ್ನು ನೋಡೋದಾದರೆ ಇದು ಲೆವೆಲ್ 4ನ ಸ್ಯಾಲ್ರಿ ಸ್ಕೇಲ್ ಆಗಿದ್ದು ಬೇಸಿಕ್ ಪೇ 25,500 ರೂಪಾಯಿಂದ ಸ್ಟಾರ್ಟ್ ಆಗಿ 81,100 ರೂಪಾಯಿವರೆಗೆ ಇರುತ್ತೆ. ಇದರ ಜೊತೆಗೆ ಎಲ್ಲ ಸರ್ಕಾರಿ ಭತ್ಯೆಗಳು ಕೂಡ ಆ್ಯಡ್ ಆಗಲಿವೆ. ಹಾಗಾದರೆ ಡೇಟಾ ಎಂಟ್ರಿ ಅಸಿಸ್ಟೆಂಟ್ ಹುದ್ದೆಗೆ ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ ಅಂತ ನೋಡೋದಾದರೆ ನಿಮ್ಮ ಡಿಗ್ರಿ ಮಾರ್ಕ್ಸ್ ಆಧಾರದ ಮೇಲೆ ಮೆರಿಟ್ ಲಿಸ್ಟ್ ರೆಡಿ ಮಾಡಿ 1:10 ಅನುಪಾತದಲ್ಲಿ ಅಂದರೆ ಒಂದು ಹುದ್ದೆಗೆ 10 ಅಭ್ಯರ್ಥಿಗಳಂತೆ ಟೈಪಿಂಗ್ ಟೆಸ್ಟ್ಗೆ ಕರೆಯಲಾಗುತ್ತೆ. ಈ ಟೈಪಿಂಗ್ ಟೆಸ್ಟ್ಗೆ 100 ಅಂಕಗಳಿರುತ್ತೆ. ಇದರಲ್ಲಿ 500 ಪದಗಳ ಪ್ಯಾಸೇಜನ್ನು 10 ನಿಮಿಷ ಡಿಕ್ಟೇಷನ್ ಕೊಡ್ತಾರೆ. ಅದರಲ್ಲಿ ನೀವು 20 ನಿಮಿಷದಲ್ಲಿ ಕಂಪ್ಯೂಟರ್ನಲ್ಲಿ ಟೈಪ್ ಮಾಡಬೇಕು. ಇದರಲ್ಲಿ ಮಿನಿಮಮ್ 60 ಮಾರ್ಕ್ಸ್ ತಗೊಂಡು ಪಾಸ್ ಆದವರನ್ನು ಮುಂದೆ 20 ಅಂಕಗಳ ಇಂಟರ್ವ್ಯೂಗೆ ಕರೆಯಲಾಗುತ್ತೆ. ಟೋಟಲ್ 120 ಅಂಕಗಳ ಮೇಲೆ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಫೈನಲ್ ಸೆಲೆಕ್ಷನ್ ಲಿಸ್ಟ್ ರೆಡಿ ಆಗುತ್ತೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಲಾಸ್ಟ್ ಡೇಟ್ ಜುಲೈ 28, 2026. ಈಗ ನೆಕ್ಸ್ಟ್ ಗ್ರೂಪ್ ಡಿ ಹುದ್ದೆಗಳು. ಹೈಕೋರ್ಟ್ ಒಟ್ಟು 106 ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಾಗ್ತಾ ಇದೆ. ಆ್ಯಕ್ಚುಲಿ ಇದರಲ್ಲಿ ಬರೀ ಒಂದೇ ಕೆಲಸ ಇರಲ್ಲ, ಒಟ್ಟು 8 ಬೇರೆ ಬೇರೆ ರೀತಿಯ ವೃತ್ತಿಪರ ಹುದ್ದೆಗಳು ಬರುತ್ತವೆ. ಹೌದು, ಇದರಲ್ಲಿ ಜವಾನರು ಅಂದರೆ ಪಿಯೋನ್, ಕಾವಲುಗಾರ ಅಂದರೆ ವಾಚ್ಮ್ಯಾನ್, ಸ್ವೀಪರ್ಸ್, ಹೌಸ್ ಕೀಪಿಂಗ್, ಲಿಫ್ಟ್ ಅಟೆಂಡರ್, ಸಹಾಯಕ ಬೈಂಡರ್,
ದರ್ಜಿ ಅಂದರೆ ಟೇಲರ್ ಮತ್ತು ಧೋಬಿ ಹುದ್ದೆಗಳು ಸೇರಿವೆ. ಕನಿಷ್ಠ ವಿದ್ಯಾರ್ಹತೆ ಇರೋರ್ಗೂ ಕೂಡ ಹೈಕೋರ್ಟ್ನಲ್ಲಿ ಕೆಲಸ ಗಿಟ್ಟಿಸಿಕೊಳ್ಳೋದಕ್ಕೆ ಇದೊಂದು ಸುವರ್ಣ ಅವಕಾಶ. ಈಗ RPC ಅಡಿಯಲ್ಲಿ ಜವಾನ, ವಾಚ್ಮನ್, ಸ್ವೀಪರ್ ಮತ್ತು ಹೌಸ್ ಕೀಪಿಂಗ್ ವೃಂದದ ಒಟ್ಟು 90 ಹುದ್ದೆಗಳ ವಿವರಗಳನ್ನು ನೀವು ಸ್ಕ್ರೀನ್ ಮೇಲೆ ನೋಡಬಹುದು. ಜನರಲ್ ಮೆರಿಟ್ಗೆ 44 ಹುದ್ದೆಗಳು, SCಗೆ 15, 2A ಕೆಟಗರಿಗೆ 14, ಉಳಿದಂತೆ STಗೆ 3, ಕೆಟಗರಿ 1ಗೆ 4 ಹಾಗೂ 2B, 3A, 3Bಗೆ ತಲಾ 3 ಹುದ್ದೆಗಳನ್ನು ಹಂಚಲಾಗಿದೆ. ಇನ್ನುಳಿದ RPC ತಾಂತ್ರಿಕ ಹುದ್ದೆಗಳನ್ನು ನೋಡೋದಾದರೆ ಅಂದರೆ ಲಿಫ್ಟ್ ಅಟೆಂಡರ್ ಪೋಸ್ಟ್ಗೆ 5 ಹುದ್ದೆಗಳು, ಇದರ ಜೊತೆಗೆ ಸಹಾಯಕ ಬೈಂಡರ್ ಮತ್ತು ದರ್ಜಿ ಹಾಗೂ ಧೋಬಿ ಹುದ್ದೆಗಳಿಗೆ ತಲಾ 1 ಪೋಸ್ಟ್ಗಳನ್ನು ಮಾತ್ರ ನೋಟಿಫೈ ಮಾಡಲಾಗಿದೆ. ಈ ಸಿಂಗಲ್ ಪೋಸ್ಟ್ಗಳಿಗೆ ಯಾವುದೇ ರಿಸರ್ವೇಷನ್ ಅನ್ವಯಿಸುವುದಿಲ್ಲ. ಇದು ಓಪನ್ ಮೆರಿಟ್ನಲ್ಲಿ ಇರುತ್ತೆ. ಇನ್ನು ಕಲ್ಯಾಣ ಕರ್ನಾಟಕ ವಲಯದಲ್ಲಿ ಜವಾನ ಹಾಗೂ ಸ್ವೀಪರ್ ವೃಂದದ ಒಟ್ಟು 8 ಹುದ್ದೆಗಳ ನೇಮಕಾತಿ ನಡೀತಾ ಇದೆ. ಈ 8 ಹುದ್ದೆಗಳಲ್ಲಿ ಜನರಲ್ ಮೆರಿಟ್ಗೆ 4 ಪೋಸ್ಟ್ಗಳಿದ್ದರೆ ಇನ್ನುಳಿದಂತೆ SC, ಕೆಟಗರಿ 1, 2A ಮತ್ತು 2B ಅಭ್ಯರ್ಥಿಗಳಿಗೆ ತಲಾ 1 ಹುದ್ದೆಯನ್ನು ಅಲೋಕೇಟ್ ಮಾಡಲಾಗಿದೆ. ಈಗ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಕ್ವಾಲಿಫಿಕೇಷನನ್ನು ನೋಡೋದಾದರೆ ಜವಾನ, ಕಾವಲುಗಾರ, ಸ್ವೀಪರ್ ಹುದ್ದೆಗಳಿಗೆ ಕೇವಲ 10th ಪಾಸ್ ಆಗಿದ್ದರೆ ಸಾಕು. ಆದರೆ ಲಿಫ್ಟ್ ಅಟೆಂಡರ್, ಬೈಂಡರ್, ದರ್ಜಿ ಮತ್ತು ಧೋಬಿ ಹುದ್ದೆಗಳಿಗೆ ಆಯಾ ವೃತ್ತಿಯ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕಡ್ಡಾಯವಾಗಿದೆ. ಫ್ರೆಂಡ್ಸ್, ಈ ಹೈಕೋರ್ಟ್ ನೋಟಿಫಿಕೇಷನ್ನಲ್ಲಿ ಒಂದು ಬಿಗ್ ಆ್ಯಂಡ್ ಸ್ಟ್ರಿಕ್ಟ್ ವಾರ್ನಿಂಗ್ ಮೆಸೇಜನ್ನು ಕೊಟ್ಟಿದೆ. ಇದನ್ನು ಗಮನಿಸಿ. ಯಾರೆಲ್ಲ ಗ್ರೂಪ್ ಡಿ ಹುದ್ದೆಗಳಿಗೆ ಅರ್ಜಿ ಹಾಕ್ತಾ ಇದ್ದೀರೋ ನಿಮ್ಮ ಹತ್ರ SSLCಗಿಂತ ಹೆಚ್ಚಿನ ವಿದ್ಯಾರ್ಹತೆ ಏನಾದರೂ ಇದ್ದರೆ, ಉದಾಹರಣೆಗೆ PUC, ಡಿಗ್ರಿ, ಅದನ್ನು ಅಪ್ಲಿಕೇಶನಲ್ಲಿ ಯಾವುದೇ ಕಾರಣಕ್ಕೂ ಮರೆಮಾಚಬಾರ್ದು. ಕಡ್ಡಾಯವಾಗಿ ಹೈಯರ್ ಕ್ವಾಲಿಫಿಕೇಷನ್ ಡೀಟೇಲ್ಸನ್ನು ನಮೂದಿಸಲೇಬೇಕು. ಒಂದು ವೇಳೆ ನೀವು ಹೆಚ್ಚಿನ ವಿದ್ಯಾರ್ಹತೆ ಹೊಂದಿದ್ದು ಅದನ್ನು ಮುಚ್ಚಿಟ್ಟು ಬರೀ SSLC ಅಂತ ಅಪ್ಲೈ ಮಾಡಿದರೆ ಅದು ಸಪ್ರೆಷನ್ ಆಫ್ ಇನ್ಫಾರ್ಮೇಷನ್ ಆಗುತ್ತೆ ಮತ್ತು ನಿಮ್ಮ ಮೇಲೆ ದಂಡನೆ ಹಾಗೂ ಕಾನೂನು ಕ್ರಮ ಜರುಗಿಸ್ತಾರೆ. ಯಾರೂ ಈ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಏಜ್ ಲಿಮಿಟನ್ನು ನೋಡೋದಾದರೆ ಕನಿಷ್ಠ 18 ವರ್ಷ ತುಂಬಿರಬೇಕು ಹಾಗೂ ಗರಿಷ್ಠ ವಯಸ್ಸು ಸಾಮಾನ್ಯ ವರ್ಗಕ್ಕೆ 40 ವರ್ಷ, OBC ಅಭ್ಯರ್ಥಿಗಳಿಗೆ 43 ಹಾಗೂ SC, ST ಮತ್ತು ಕೆಟಗರಿ 1 ಅಭ್ಯರ್ಥಿಗಳಿಗೆ 45 ವರ್ಷಗಳವರೆಗೆ ಅವಕಾಶ ಇರುತ್ತೆ. ಇನ್ನು ಈ ಹುದ್ದೆಗಳ ಸೆಲೆಕ್ಷನ್ ಪ್ರೊಸೆಸನ್ನು ನೋಡೋದಾದರೆ ಇಲ್ಲಿ ಯಾವುದೇ ಲಿಖಿತ ಪರೀಕ್ಷೆ ಇರೋದಿಲ್ಲ. ನಿಮ್ಮ 10th ಮಾರ್ಕ್ಸ್ ಆಧಾರದ ಮೇಲೆ ಮೆರಿಟ್ ಲಿಸ್ಟ್ ರೆಡಿ ಮಾಡಿ 1:10 ಅನುಪಾತದಲ್ಲಿ ನೇರ ಸಂದರ್ಶನ ಅಂದರೆ ಇಂಟರ್ವ್ಯೂಗೆ ಕರೆಯಲಾಗುತ್ತೆ. ಆದರೆ ಸಹಾಯಕ ಬೈಂಡರ್ ಪೋಸ್ಟ್ಗೆ ಮಾತ್ರ 1:5 ಅನುಪಾತದಲ್ಲಿ ಇಂಟರ್ವ್ಯೂಗೆ ಕರೆಯಲಾಗುತ್ತೆ. ಇಂಟರ್ವ್ಯೂನಲ್ಲಿ ನೀವು ತೋರಿಸುವ ಪರ್ಫಾರ್ಮೆನ್ಸ್ ಮೇಲೆ ನಿಮ್ಮ ಫೈನಲ್ ಸೆಲೆಕ್ಷನ್ ನಡೆಯುತ್ತೆ. ಓಕೆ, ಇವಿಷ್ಟು 3 ವೃಂದದ ಹುದ್ದೆಗಳ ಕಂಪ್ಲೀಟ್ ಡೀಟೇಲ್ಸ್ ಆಗಿತ್ತು. ಹೈಕೋರ್ಟ್ ಆಫ್ ಕರ್ನಾಟಕದ ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಿ ನೀವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬಹುದು. ಇನ್ನು ಪ್ರಮುಖ ದಿನಾಂಕಗಳನ್ನು ನೋಟ್ ಮಾಡಿಟ್ಕೊಳ್ಳಿ. ಡೇಟಾ ಎಂಟ್ರಿ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅಪ್ಲೈ ಮಾಡಲು ಲಾಸ್ಟ್ ಡೇಟ್ ಜುಲೈ 28, 2026. ಅಸಿಸ್ಟೆಂಟ್ ಕೋರ್ಟ್ ಸೆಕ್ರೆಟರಿ ಹುದ್ದೆಗಳಿಗೆ ಜುಲೈ 30 ಕೊನೆಯ ದಿನಾಂಕ ಹಾಗೂ ಎಲ್ಲ ಗ್ರೂಪ್ ಡಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಜುಲೈ 31, 2026 ರಾತ್ರಿ 11:59 ಟೈಮ್ ಇರುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಕರ್ನಾಟಕ ಹೈಕೋರ್ಟ್ನ ಬೃಹತ್ ನೇಮಕಾತಿಯ ಕಂಪ್ಲೀಟ್ ಇನ್ಫಾರ್ಮೇಷನ್. ನಿಮಗೇನಾದರೂ ಇನ್ನೂ ಯಾವುದೇ ಡೌಟ್ಸ್ಗಳಿದ್ದರೆ ಕೆಳಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಹಾಗೂ ಸ್ಟಡಿ ಗ್ರೂಪ್ಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅಫಿಷಿಯಲ್ ನೋಟಿಫಿಕೇಷನ್ ಮತ್ತು ವೆಬ್ಸೈಟ್ ಲಿಂಕನ್ನು ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಮಿಸ್ ಮಾಡದೆ ಒಮ್ಮೆ ಚೆಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.